ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕಂತಂದರೆ ಸಾಕಷ್ಟು ವಿಷಯಗಳಿದ್ದಾವೆ, ಸಾಕಷ್ಟು ವಿಚಾರದಲ್ಲಿ, ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ. ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದರೆ ಇದು ಮುಗಿಯದ ಕಥೆ. ಸರಳ ಸುಬ್ಬರಾವ್ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬರ ಬಗ್ಗೆ ಒಬ್ಬರು ನಾವು ಪ್ರಶಂಸೆ ಮಾಡ್ತಾ ಹೋದರೆ, ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದು ಯಾವತ್ತಿಗೂ ಮುಗಿಯಲ್ಲ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಇಡೀ ಭಾರತ ಚಿತ್ರರಂಗದ್ದು, ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್, ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದೊಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗಲಿ, ಆ ಥರದ್ದೊಂದು ಸ್ಟಂಟ್ಸ್ ಮಾಡೋದಾಗಲಿ, ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ, ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ. ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ. ಅದು ಹೇಗೆ ಅಂತಂದರೆ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜ್ನ ಕಂಡಿದ್ದೀನಿ, ಅನಂತನಾಗ್ ಸರ್ನ ಕಂಡಿದ್ದೀನಿ, ಅಂಬರೀಷ್ ಅಣ್ಣನ ಕಂಡಿದ್ದೀನಿ, ವಿಷ್ಣು ಸರ್ನ ಕಂಡಿದ್ದೀನಿ. ಅಂದರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ, ಆ ಥರ ಬಟ್ಟೆ ಹಾಕೊಂಡಾಗ, HD ಬೈಕ್ ಓಡಿಸಿದಾಗ, ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ, ಆ ಥರ ಡೈಲಾಗ್ಸ್ಗಳು ಹೇಳಿದಾಗ, ಆ ಕಾಲದಲ್ಲಿ ಬದುಕು ಬಂದವನು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ. ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರಿಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ಈ ಥರದ್ದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ. ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂಥ ಒಂದು ಅವಕಾಶ, ಅದನ್ನು ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನು ನೋಡೋವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ. ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ, ಈ ಥರ ಪಾತ್ರದಲ್ಲಿ ಜೀವಿಸೋದಕ್ಕೆ ಒಂದು ಅವಕಾಶ, ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದ ಹೀರೋ ನಾನಲ್ಲ, ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜುಂಡಯ್ಯ ಅವರು. ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ, ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋಣ, ಈ ಥರದ್ದೊಂದು ಕಥೆಗಳನ್ನು ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಎಲ್ಲಾದರೂ ಕಂಟೆಂಟ್ ಮಾಡ್ತಾರೆ, ನಮ್ಮದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡೋಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆಲಿ ಸಮ ಕಾಲದಲ್ಲೇ, ಅಂದರೆ ಸರಳ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದರೆ, ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆ್ಯಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ, ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೆ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾನಲ್ಲಿರೋಂಥ ತಾಕತ್ತು ಸಿನಿಮಾಯಿಂದನೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರು ಹೇಳಿದರು, ಐ ಥಿಂಕ್ ನೀವು ಹೇಳಿದರೆ, ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅಂತ, 10 ಪಟ್ಟು ಚೆನ್ನಾಗಾಗಬೇಕು ಅಂತ ಲೋಹಿತ್ ಸರ್. ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್. ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು, ಅದು ಸಂದೇಶ ನಿರ್ಮಾಪಕರಿಗೆ. ಸ್ಟಾರ್ ನಿಜ, ಒಬ್ಬ ಸಿನಿಮಾಗೊಂದು ಸ್ಟಾರ್ ಬಹಳ ಅಗತ್ಯ, ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ. ಯಾಕಂದರೆ ಜನಕ್ಕೆ ತಲುಪಿಸೋಂಥ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ.
ಜನಕ್ಕೆ ಫಸ್ಟ್ 3 ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಾದ್ಮೇಲೆ ಯಾರೇ ಇರಲಿ ಸಿನಿಮಾ ನಿಲ್ಲೋದು ಕಥೆ ಮೇಲೆ, ಸಿನಿಮಾ ರೀತಿಯಲ್ಲೇ ಮಾಡಿದಾಗಲೇ. ಆ ಉದಾಹರಣೆ, ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬಾರಾವ್ ಮುಖಾಂತರ ಸಿಗುತ್ತೆ. ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗತ್ತೆ ಕೆಲವೊಂದ್ಸಲ. ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಅದು ಯಾರು ಹೇಳಿದ್ರಲ್ಲ ಇವಾಗ ಸರ್, ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ನನ್ನ ಹೆಂಡ್ತಿನ ನೋಡ್ಕೊಂಡು ಬಂದರು ಅಂತ. ನಾನು ನನ್ನ ಹೆಂಡ್ತಿನ ಮೈಸೂರಿಗೆ ಕರ್ಸ್ಕೊತಾ ಇದ್ದೆ ಸರ್. ಸಿನಿಮಾ ಮಾಡ್ತಾ ಮಾಡ್ತಾ ಇನ್ನೊಂದು, ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ, ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದ್ರೆ ಸಿನಿಮಾ ಮಾಡೋ ಪ್ರೊಸೆಸಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು ಅವರು. ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರಕ್ಕೆ ಹೊಸಬ್ರು, ಅವರಿಗೆ ಸ್ವಾಗತ. ನೀವು ಒಳ್ಳೆಯದಾಗಲಿ ಸರ್. ಸಾಕಷ್ಟು ಸಿನಿಮಾಗಳು, ಈ ಸಿನಿಮಾ ಚೆನ್ನಾಗಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರಾಗೆ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಸರಳ ಸುಬ್ಬರಾವ್, ಸುಬಣ್ಣ ಸುಬ್ಬಕ್ಕ ಇಬ್ಬರು ನಿಧಾನಕ್ಕೆ ಬಂದರು, ಮಾತಾಡಿಕೊಂಡು. ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಇಲ್ಲ ಇಲ್ಲಿ. ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕತೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕತೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ ನನಗೆ, ಎಲ್ಲ ಪಾತ್ರಗಳು, ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ, ಇನ್ನು ನಮ್ಮ ಚಂಡೂರು ಅವರು, ನಮ್ಮ ಶಂಕರ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳು ಆಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದ್ದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವುಗಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನರಸಿಂಹರಾವ್ ಅಂತ. ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ ಯಾಕಂದ್ರೆ ಹೆಸರಿಟ್ಟು ನನಗಿದೆ, ನನ್ನ ನರಸಿಂಹ ಆಗ್ಬಿಟ್ರು, ನಾನೇ ಹೊಟ್ಟೆ ಬಗ್ಗೆ ಹೆಂಗೆ ಆಗ್ಬಿಟ್ನಲ್ಲ ಅಂತ. ಈ ಥರದನ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಅವ್ರು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾಗಿ ಬದುಕಿತ್ತ. ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನು ಕೈಕಾಲಿಗೆ ಏನೋ ಬಂದ್ವಲ್ಲ, ಇವೆಲ್ಲ ಬರೋಕ್ಕಿಂತ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮ್ಗೆಲ್ಲಿ ಬಂತು ಶಂಕರ್ರಾವ್ಗೆ ಇದು ಆ ಥರದಲ್ಲಿ ಅವೆಲ್ಲ ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾಗ್ಲೂ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಮೊದಲೇ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕತೆಗೆ. ಅದೇ ಹಾಗಾಗಿ ಈ ಕತೆ ತನಗೆ ತಾನು ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಇನ್ನು ನಾವು ಸಂಗೀತದ ಬಗ್ಗೆ ನಾವಿನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದರೆ ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಿಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ನಾವೇನು ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕೂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ತಾ ಕೂತ್ಬಿಟ್ಟು ಒತ್ತು ಮುಗಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ, ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ ಬೇರೆ ಥರದ್ದು ಏನು ಮಾಡಬೇಕು, ಏನು ಕತೆನೋ
ಅಥವಾ ನಮಗೆ ಪ್ರಿಡಿಕ್ಷನ್ ಇದ್ದ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಸಿಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯದ ಎರಡಕ್ಕೆ ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಅದು ಎಲ್ಲ ಬಿದ್ದೋಗ್ತವೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಕೈಗೆ ಬಂದಿದೆ ಮತ್ತು ಇನ್ನೆಲ್ಲಿಗೆ ಬರ್ತದೆ, ಮಾತ್ರೆಗೆ ಬಂದುಬಿಡುತ್ತೆ. ಒಂದು ಮಾತ್ರೆ ಹಾಕೊಂಡು ಚೇಂಜ್ ಮಾಡ್ಕೊಂಡು ಮಲ್ಕೊಂಡ್ಬೋದೇನೋ ಅಂತ ಹಂಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಏನಕ್ಕೇನು ಗೊತ್ತಿಲ್ಲ. ಬಟ್ ಹೌದು, ನಾವು ಈಗ ಮೊದಲಾದರೆ ಒಂದು ಪೇಪರ್ ನೋಡಿಕೊಂಡು ಥಿಯೇಟ್ರ್ ಯಾರು ನೋಡ್ಕೊಂಡು ಬಂದ್ಬಿಟ್ಟವರು. ಈಗ ಹಂಗಲ್ಲ, ನಾವು ಕರಿಬೇಕು, ಅವ್ರಿಗೆ ಒಂದು ಆಹ್ವಾನ ಕೊಡ್ಬೇಕು, ಬನ್ನಿ ನೋಡಿ ಅಂತ. ಮನೆ ಅಜಯ್ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ಇದು ನನ್ನ ಸಿನಿಮಾ ಅಂತ ಮಾಡಿದ್ರೆ, ಇದೂ ನಿಮ್ಮ ಸಿನಿಮಾ, ಇದೂ ನಾವೆಲ್ಲರೂ ಹಂಗೆ ಮಾಡೋಣ, ಜನ ಬಂದು ನೋಡಲಿ. ತುಂಬ ನಾವು ಇದನ್ನು ಅದೇ ಬನ್ನಿ ವೇಸ್ಟ್ ಆಗಿಬಿಡುತ್ತೆ ಬನ್ನಿ ಅಂತ ಹಂಗೆಲ್ಲ ಇಲ್ಲ. ನಿಜವಾಗ್ಲೂ ನೋಡಿ, ಉಳಿಸ್ಕೊಳ್ಳಿ ನಮ್ಮ ಕನ್ನಡ. ನಮ್ಗೆ ತುಂಬ ಸಂಸ್ಕೃತಿ ಇದೆ. ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಅದು ಬೀದಿ ನಾಟಕಗಳು ಎಲ್ಲ ತುಂಬ ಇದ್ದಾವೆ. ಅದರಲ್ಲಿ ಸಿನಿಮಾನೂ ಒಂದು. ತುಂಬ ಜನ ಕಲಾವಿದರುಗಳು, ಸಪೋಸ್ ನಮ್ಮ ಮಂಜು ಅಂತವ್ರಾಗ್ಬೋದು, ನಮ್ಮ ಅಜನೀಶ್ ಅವರಾಗ್ಬೋದು, ನಮ್ಮ ಪ್ರೊಡ್ಯೂಸರ್, ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು. ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ ಇಲ್ಲಿ. ಇದನ್ನು ನಿರಾಸೆ ಮಾಡಬೇಡಿ. ಇನ್ನು ನಮ್ಮ ಸಿನಿಮಾದ ಬಂಧುಗಳು, ನಮ್ಮ ನೆಂಟರು, ಅಣ್ಣತಮ್ಮಗಳು, ನಮ್ಮ ಭಾಗ ಮಾಧ್ಯಮದವರು, ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸರಳ ಸುಬ್ಬರಾವ್ ಸಿನಿಮಾಗೆ ಹೇಳಿ ಸರ್. ಇವಾಗ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ಇನ್ನೂ ಇವತ್ತು ಲಾಂಚ್ ಮಾಡೋರೆ ನೋಡಿ. ಇದು ಮಾತ್ರ ಹೌದು, ಇವಾಗ ಅಲ್ಲಿ ಹೇಳಿ ಕಳ್ಸೋರು ಕಣ್ಣೋರು. ಇಲ್ಲ, ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ. ಹೌದು ಸರ್, ಅದು ನಿಜವಾಗ್ಲೂ ಹೇಳಿದ್ನಲ್ಲ, ಆ ಕಥೆಗೆ ಆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು, ಪ್ರತಿಯೊಂದು ಲೊಕೇಶನನ್ನು ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ, ನಮ್ಮ ಪುಂಡ್ರಿಕಾಕ್ಷ ಅವ್ರ ಸಂಬಂಧಿಕರು. ಹಾಗಾಗಿ ನಮ್ಗೆ ಅದು ಫೀಲ್ ಆಗೋದು. ಈಗ ಯಾಕಂದರೆ ಹೆಚ್ಚು ನಾನು ಮತ್ತು ಅಜಯ್ ಜೊತೆಗೆ ಇತ್ತು, ಮತ್ತು ನಮ್ಮ ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕ ನನ್ನ ಮಗನ ಮೇಲೆ ಖಾಲಿ ಇಳಿದ್ಬಿಟ್ಲು ಒಂದು ಯಾವುದೋ ಶಾರ್ಟಲ್ಲಿ. ಕಾಂಪೌಂಡ್ ಏನು ಇಳಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದರೆ ಮಗನ ಮೇಲೆ ಹಿಂಗೆ ತಿರುಗಿಸಿ ಅಂತ ಇಳಿದೇ ಬಿಟ್ಟು ಹೋಗತ್ತಾಗೆ ಮಚ್ಚಿಡ್ಕೊಳೋದು. ಹೊಟ್ಟೆ ಇಲ್ಲ, ಕೆಳಗೆ ಕುಂತಿದ್ನಲ್ಲ, ಮಗನೇ ಬಸ್ಸಿಗದಲ್ವಾ, ಇಲ್ಲಿಕ್ಕಮ್ಮ ಅಂದರೆ ಕಾಲು ಇಲ್ಲಿಕ್ಕ ಮೂಗೆಲ್ಲ ತಿರುಗಿಸಿ ಅದೊಂಥರ ಹಂಗೆ ತುಂಬ. ಅದೇನು ಹೇಳ್ತಾರಲ್ಲ, ಹಳೇದು ತುಂಬ ಆಗುತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು ಒಟ್ಟು ನಮ್ಮ ಜೀವನ ಅಂತ ನನಗೀಗೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ರಿಲೀಸ್ ಟೈಮ್ ನಾನು ಏನು ಮಾತಾಡಲಿ, ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರು ಒಳ್ಳೇದಾಗಲಿ. ಇನ್ನು ಮಂಜು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ. ಯಾಕೆಂತಂದರೆ ಅವ್ರು ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು, ಕೃಷ್ಣೇಗೌಡರು. ಕನ್ನಡದ ತರಾವರಿಗಳನ್ನ, ಅದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು, ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕದ ಕನ್ನಡ. ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಅಷ್ಟಾಗುತ್ತವೆ, ಯಾಕೆ ಬೈಗಳಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕಂದ್ಬಿಟ್ಟು. ಗೊತ್ತಿಲ್ಲ ನಿಮ್ಗೆ, ಹೌದಲ್ವಾ? ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳಲ್ಲಿ. ಅದನ್ನೆಲ್ಲ ಪರಿಚಯ ಮಾಡಿಕೊಡೋಂಥವ್ರು. ನಾನು ಎಷ್ಟೋ ಸರಿ ಡಬ್ಬಿಂಗ್ ಟೈಮ್ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನು ನಿಮ್ಮ ದೊಡ್ಡಪ್ಪ ಅವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟೆಲ್ಲ ಒಂದು ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರಿಗೆ ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಶರಣು. ಇನ್ನೇನು ಮಾಡ್ಬಿಟ್ಟೆ, ನಾವೇ ಮಾತಾಡಿದ್ದೀನಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶಾ ನಾರಂಗ್. ನಾನು ಇವತ್ತು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ನಾನು ನನ್ನ ಫಸ್ಟ್ ಫಿಲ್ಮ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಶೂಟ್ನ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಐ ವಾಸ್ ವೆರಿ ಅನ್ಶ್ಯೂರ್, ಐ ವಾಸ್ ವೆರಿ ಕಾನ್ಷಿಯಸ್ how people would accept me, how will I manage the language, how will I able to give my best not knowing the language. ಆದರೆ ಲಕ್ಕಿಲಿ ನನಗೆ ಬೆಸ್ಟ್ ಟೀಮ್ ಸಿಕ್ಕಿದೆ ವರ್ಕ್ ಮಾಡೋಕ್ಕೆ. ವಿ ವರ್ಕ್ ಟುಗೆದರ್ ಲೈಕ್ ಅ ಫ್ಯಾಮಿಲಿ. We created a very beautiful film called Sarala Subbarao. This film, Sarala Subbarao, is very close to my heart, and I'm extremely happy to be a part of Kannada industry and starting my first movie with Sarala Subbarao. I've put my heart and soul into this film. I hope
I'm sorry. I hope ನಿಮ್ಮ ಹತ್ರ ನನ್ನ accept ಮಾಡಿದ್ದೀರಾ ಅಂತ. I don't know if I said it right, if I make any mistakes. Shamsi. Yeah, so today ಈ ಸಿನಿಮಾದ ಫಸ್ಟ್ ಲುಕ್ ಮತ್ತೆ ಹಾಡು ನಿಮ್ಮ ಜೊತೆ ಬಂದಿದೆ ನಿಮ್ಮ ಮುಂದೆ ಬಂದಿದೆ ಸಾರಿ so please show some love, give us some support, that's all what we need. And yeah, once ಇನ್ನು ಸ್ವಲ್ಪ ದಿನದಲ್ಲಿ ಈ ನಿಮ್ಮ ಸರಳವಾಗಿ ಕನ್ನಡ ಮಾಡಿದೆ ನೋ ಮಾತಾಡಿಕೆ ಪ್ರಯತ್ನ ಪಡ್ತೀನಿ. Lots of love from ನಿಮ್ಮ ಸರಳ. Thank you so much. Thank you. And yeah, ಸರಳ ಸುಬ್ಬಾರಾವ್ನೆ ಟೀಮ್ಗೆ ತುಂಬಾ ಥ್ಯಾಂಕ್ಸ್. Was it right? Yes, yes. Thank you so much. Thank you. Yes, I watched KGF and Kantara. Yes, of course. Yes, yeah, I am about to watch Yuddhakanda also. I was not here when it got released. I was shooting for some other film, but now I'm here and he will have to show me the cinema. I don't know how. If it's there in theater, I'm going tomorrow. If it's not, he will have to show me. ಹಾರರ್ ಸ್ಟಾರ್ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ, ಪ್ರಿನ್ಸಿಪಲ್. ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರಿದ್ದಾರೆ ಹೇಳ್ಬೋದಾ ಸರ್? ಬೇಡ ಅಲ್ಲ, ಅದು ಕತೆ ಎಲ್ಲ ರಿವೀಲ್ ಆಗಿಬಿಡುತ್ತೆ. ಬೇಡ ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ನೀವು ಇದ್ದೀರಿ ಅನ್ಸುತ್ತೆ, ಗೊತ್ತಿಲ್ಲ. ವಿಜಯ್ ಸರ್ ಇದ್ದಾರೆ. ಸೊ ಇಲ್ಲಿ ನಾನು ಪ್ರಿನ್ಸಿಪಲ್ಲು ನಾರ್ಮಲ್ ಅಲ್ಲ, ಈಗ ನಾರ್ಮಲ್ ಇದ್ದೀನಿ. ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ, ಜೀವನದ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ. ಪ್ರತಿ ವಿಚಾರನ ಮನೇಲಿ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಬೇಡ ಸರ್, ಬೇಡ. ಈ ಥರದ್ದು ಒಂದು ಕ್ಯಾರೆಕ್ಟ್ರು ತುಂಬ ನನಗಂತೂ ಖುಷಿ ಕೊಟ್ಟಂಥ ಪಾತ್ರ. ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಯಾವನ್ ಗುರು ಅವನು ಸಿನಿಮಾ ಮಾಡ್ತಿದಾರ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದ್ರೆ ಆ ನಿಟ್ಟಿನಲ್ಲಿ ನಮಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂಥ ಲೋಹಿತ್ ಅವ್ರಿಗೆ, ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ವಿಶೇಷವಾದ ಚಿತ್ರರಂಗಕ್ಕೆ, ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಇವರನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು. ಇದಂತೂ ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ. ನಿಮಗೆ ಧನ್ಯವಾದ ಸರ್, ನಮ್ಮನ್ನು ಹಾಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆಯೇ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು. ಸಿನಿಮಾನ ಫ್ಯಾಮಿಲಿ ಸಮೇತ, ಅಂದರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು, ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ, ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅಜಯ್ ರಾವ್ ಸರ್ ಇವತ್ತು ವಿನ್ನಿಂಗ್ ಫಾರ್ಮುಲಾ, ಗೆಲ್ಲುವಂಥ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧಕಾಂಡದ ಮೂಲಕ. ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ. ಅವರ ಅಪ್ರೋಚ್ ಇದೆಯಲ್ಲ, ಇದು ಪ್ರತಿಯೊಬ್ಬ ನಾಯಕ ನಟನಿಗೂ ಬೇಕು ಅಂತ ನನಗನ್ಸುತ್ತೆ. ಅಂದರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ. ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್ನು, ಆ ಮೂವು, ಆ ನಡೆ ಬೇಕಾಗತ್ತೆ. ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಷ್ಟು ಧೈರ್ಯ ಕೊಟ್ಟಿದೆ. ಕನ್ನಡ ಚಿತ್ರರಂಗ ಸೋಲಲ್ಲ, ಗೆಲ್ತಾ ಇದೆ, ನಾವು ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ 100% ಗೆಲ್ಲತ್ತೆ. ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ಇನ್ಫಾರ್ಮೇಷನ್ನು ಸರಿಂದಾನೆ ಸಿಕ್ಬಿಟ್ಟಿದೆ. ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್. ಇದರಲ್ಲಿ ನಾನು ಕೆಮಿಸ್ಟ್ರಿ
ಇವ್ರದಕ್ಕೆ ಕೌಂಟರ್ ಡೈಲಾಗ್, ಇವ್ರು ಕೆಮಿಸ್ಟ್ರಿ ಕೂಡ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರಲ್ಲಿ. ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನು ಅಂದರೆ, ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳನ್ನ ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರೆದಿದ್ರು. ಅದನ್ನು ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು, ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ. ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನಪಿಟ್ಕೊಂಡು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ PUC ನಲ್ಲಿ ಹೋಗಿತ್ತು ನಂದು ಕೆಮಿಸ್ಟ್ರಿ. ಸೊ ಹಾಗಾಗಿ ನನಗೆ ಕಷ್ಟ ಆಯಿತು, ಬಟ್ ತುಂಬಾ ಸೊಗಸಾಗಿ ಸ್ಕ್ರೀನ್ ಪ್ಲೇ ಮಾಡಿದರು. ಮಂಜು ಸ್ವರಾಜ್ ಸರ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಪ್ರೊಡ್ಯೂಸರು ಅಷ್ಟೇ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ತುಂಬ ಖುಷಿ ಆಯಿತು ಇವ್ರು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು. ಸರ್ ಅಜಯ್ ರಾವ್ ಸರ್ ಜೊತೆ ನಮ್ಮದು 3ನೇ ಫಿಲ್ಮು. ಯಾವ ಫಿಲ್ಮಲ್ಲಿ, ಆ 3 ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ, ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಬೇರೆ, ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ, ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂದರೆ, ಅದು ಗೊತ್ತಿಲ್ಲದೇ ಡೆವಲಪ್ ಆಗಿಬಿಡುತ್ತೆ. ತುಂಬ ಅವರ ಸಹಜ ಅಭಿನಯನೇನೋ ನಮ್ಮನ್ನು ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ. ಭಾಳ ಖುಷಿ ಆಗುತ್ತೆ ಸರ್. ಆಮೇಲೆ ಮಾಡಿರೋ ಕೃಷ್ಣಲೀಲಾ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು. ಸೊ ಸರಳಾ ಸುಬ್ರಾವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ. ಹೆಂಗೆ ಅಂತಂದರೆ, ಎಷ್ಟು ಸಹಜವಾಗಿ ಅಂದರೆ, ಒಂದು ಶಾರ್ಟಲ್ಲಿ ಇದು ಹೇಳ್ಬಿಡ್ತೀನಿ ಸಪರಲ್ಲಿ. ಒಂದು ಶಾರ್ಟಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರು, ನಾನು ದೂರದಿಂದ ನೋಡ್ತಾ ಇದ್ದೆ. ಚೆಂಡೂರು ಬರ್ತಾರೆ, ನೀವು ಗನ್ ಪೌಡ್ರು ಕಡಲೆ ಇಟ್ಟು ಬಾಯಲ್ಲಿ ಹಾಕ್ಕೊಂಡಿರ್ತೀರ, ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ ಅಂತ. ನನಗೆ ಇದೇನು ಚೀಟ್ ಮಾಡ್ತಾರೆ ಬಿಡು, ಏನಕ್ಕೆ ಮಕ್ಕದ ಮೇಲೆ ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು. ಸೊ ಏನೋ ಚೀಟ್ ಮಾಡಿ ಸಜೆಷನಲ್ಲಿ ಏನೋ ತೆಗಿತಾರೆ ಅಂತ. ಕಾಂಬಿನೇಷನ್ ಶಾರ್ಟಲ್ಲೇ ಅವಳಿಗೆ ಹುಗಿಯಲ್ಲ ಅಂದ್ಕೊಂಡೆ, ನಮಸ್ಕಾರ ಅಂದ್ಲು. ಅಷ್ಟು ಗನ್ ಪೌಡ್ರ್ ಬಂದು ನನ್ನ ಮುಖದ ಮೇಲೆ ಬಿದ್ದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಸೀನು, ತುಂಬ ನಗ್ತೀರಾ. ಥ್ಯಾಂಕ್ ಯು ಓದಿದ್ದಕ್ಕೆ. ಇನ್ನೂ ಒಳ್ಳೊಳ್ಳೆ ಈ ಫಿಲ್ಮಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಯಾವ ಫಿಲ್ಮಲ್ಲೂ ಹಾಕಿಲ್ಲ ಸರ್. ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸು. ಅಂದರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದ್ದೇ ಆದ ಒಂದು ಎಮೋಷನ್ ಇದೆ. ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ. ಭಾಳ ಖುಷಿಯಾಗಿದೆ ಸಿನಿಮಾದಲ್ಲಿ ಮಾಡಿದ್ದಕ್ಕೆ. ಸರ್, ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಅಜಯ್ ಸರ್, ಆಲ್ ದಿ ಬೆಸ್ಟ್. ನಾವು ಕಲಾವಿದರಾಗಿ ಸುಮಾರು ಸಿನಿಮಾಗಳನ್ನು ಮಾಡ್ತೀವಿ, ಸುಮಾರು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತೀವಿ. ಆದರೆ ನಾನು ಇದನ್ನು ಮಾಡಿ ಐ ಥಿಂಕ್ 2.5-3 ವರ್ಷ ಆಯಿತು. ಈ ಸಿನಿಮಾ ರಿಲೀಸ್ಗೋಸ್ಕರ ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ. ನಾನು ಯಾವತ್ತೂ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ ಮೆಸೇಜ್ ಮಾಡಿ ಇದು ಯಾವಾಗ ಮಾಡ್ತೀರಾ ರಿಲೀಸ್ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಈ ಸಿನಿಮಾ ನನಗೆ ಅದು ಯಾಕೋ ತುಂಬ ಏನು ಹೇಳಬೇಕು, ಸಿನಿಮಾ ಬಗ್ಗೆ ನಾನೇನು ಹೇಳಬಾರ್ದಾದ್ರೂ ಹೇಳಬೇಕು. ಇದು ಅಂಥದ್ದೊಂದು ಈವೆಂಟ್ ಇದು. ನನಗೆ ಪಾತ್ರ ಪ್ಲಸ್ ಆ ರೆಟ್ರೋ ಕಥೆ ಏನಿದೆ, ಭಾಳ ನಮ್ಮ ಕನ್ನಡ ಸಿನಿಮಾದ ಹಳೆ ಸಿನಿಮಾಗಳ ಒಂದು ಸತ್ವ ಇರುವಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು. ನಾವು ಅನೇಕ ಕಾದಂಬರಿಗಳನ್ನು ಓದೋರು. ಕಾದಂಬರಿಗಳು ಓದಿದಾಗ ಏನು ಫೀಲ್ ಬರ್ತಿತ್ತು, ಈ ಸಿನಿಮಾ ನೋಡಿದಾಗ ಆ ಫೀಲ್ ಬರುತ್ತೆ. ಇದರಲ್ಲೂ ಅತ್ತೆ ಅಜಯ್ ರಾವ್ ಅವರಿಗೆ ಅಮನ್ ಕ್ಯಾರೆಕ್ಟ್ರು, ಅವ್ರ ಜೊತೆ ನಂದು ಇದು 3ನೇ ಸಿನಿಮಾ. ಏನಂದರೆ ಲೋಹಿತ್ ಸರು ತುಂಬ ಬೆಂಬಲದಲ್ಲಿ ನಾನೇ ಬೇಕು ಅಂತ ನಮ್ಮ ಮನೋಜ್ ಸ್ವರಾಜ್ ಸರು ಪ್ರೊಡ್ಯೂಸರು ಕೇಳ್ತಾ ಇದ್ದಾಗ ನನಗೆ ಕಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ದ ಮೇಕಿಂಗ್ ಆಫ್ ದ ಫಿಲ್ಮ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ನೋ ಅಬೌಟ್ ಫಿಲ್ಮ್ ಟಿಲ್ ಡೇಟ್. ಅಂದರೆ ಈಗ ಬರ್ತಾ ಇರೋ ಸಿನಿಮಾದ ಓಘ ಏನಿದೆ ಅಲ್ಲ, ಅದನ್ನು ಬಿಟ್ಟು ಹಟ್ಕೆ ಅಂತೀವಲ್ಲ, ಆ ಥರದ್ದು ಒಂದು ಕನ್ನಡ ಮಣ್ಣಿನ ಸೊಗಡು. ಅಂದರೆ ನೀವು ಸ್ವಲ್ಪ ಒಂದು 70s and 80s ಹೋದಾಗ ಆಗಿನ ಮೊಬೈಲ್ ಇಲ್ಲದೆ ಇರುವಂಥ ಕಾಲ, ಆಗಿನ ಜೀವನ ಹೇಗಿತ್ತು, ಆಗಿನ ಸಂಬಂಧಗಳು ಹೇಗಿದ್ವು, ಅದನ್ನು ಹೇಳುವಂಥ ಒಂದು ಕಥೆ ಸರಳಾ ಸುಬ್ಬರಾವ್. ಹೆಸರು ಎಷ್ಟು ಮಜವಾಗಿದೆಯೋ ಅಷ್ಟೇ ಮಜವಾಗಿ ಸಿನಿಮಾ ಇದೆ. ನನಗನ್ಸುತ್ತೆ ಕನ್ನಡದ ಎಲ್ಲ ವೀಕ್ಷಕರು ಇದನ್ನು ಬಹಳ ವಿಭಿನ್ನವಾಗಿ, ಬಹಳ ರಸವತ್ತಾಗಿ ಇದನ್ನು ಎಂಜಾಯ್ ಮಾಡ್ತೀರಾ. ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಕಥೆ ಜೊತೆಗೆ ಮೇಕಿಂಗ್ ಕೂಡ ತುಂಬ ವಿಭಿನ್ನವಾಗಿದೆ. ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ.
ದಟ್ಸ್ ಇಟ್ ಫ್ರಮ್ ಮೀ. ಎಲ್ರಿಗೂ ನಮಸ್ತೆ. ಇಲ್ಲಿ ಕೂತಿರುವಂತಹ ಎಲ್ಲ ಸೀನಿಯರ್ಸ್ಗೆ, ಅಜಯ್ ಸರ್ಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ನಮಸ್ತೆ. ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ನಮಸ್ತೆ. ಥ್ಯಾಂಕ್ ಯು. ಈಗ ಅಜಯ್ ಸರು, ನಾನು ಯೂಶಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ, ಸೊ ನಾವು ಡೈಲಿ ಆಲ್ಮೋಸ್ಟ್ ಸಿಗ್ತೀವಿ, ಮಾತಾಡ್ತೀವಿ. ಬಟ್ ಅಜಯ್ ಸರು ನನ್ನನ್ನು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಒಂದು ಪಾತ್ರಕ್ಕೆ ರೆಫರ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಆ್ಯಂಡ್ ನನಗೆ ಪಾತ್ರ ಕಥೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ. ಬಿಕಾಸ್ ಒಂದು ಇನ್ಸ್ಟಿಂಕ್ಟ್ಸ್ ಅಂತ ಎಲ್ರಿಗೂ ಇರುತ್ತೆ, ಅದು ವರ್ಕ್ ಆಗುತ್ತೆ. ನನಗೆ ಒಂದು ದೊಡ್ಡ ಪ್ರಾಜೆಕ್ಟು, ಒಂದು ಚೆನ್ನಾಗಿರೋ ಪ್ರಾಜೆಕ್ಟು ಆಗೋ ಟೈಮಲ್ಲಿ ಅದರಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ಹಿರಿಯರು, ರಂಗನಾಥ್ ಸರ್ ಥರದವರು ತುಂಬ ಹಿರಿಯರು ನನಗೆ ಸಿಕ್ಕಿದಾಗ ಕೆಲಸದ ಟೈಮಲ್ಲಿ ಹೇಳ್ತಿರ್ತಾರೆ, ಪಾತ್ರ ಯಾವಾಗಲೂ ಚಿಕ್ಕದು ದೊಡ್ಡದು ಅಂತಿರಲ್ಲ, ನೀನು ಹೆಂಗೆ ಅಭಿನಯಿಸ್ತೀಯಾ, ಹೆಂಗೆ ಅದನ್ನು ನಿಭಾಯಿಸ್ತೀಯಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಲಕ್ಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ರೆ ಅಂತ ನಂಬಿದ್ದೀನಿ. ಹೋಪ್ಫುಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆ, ನೋಡಿರ್ತಾರೆ. ಚಿಕ್ಕ ಪಾತ್ರ, ತುಂಬ ಚಿಕ್ಕ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು. ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸು, ಗೆಸ್ಟ್ ಅಪಿಯರೆನ್ಸು ನನಗೆ ಅರ್ಥ ಆಗಲ್ಲ. ಬಟ್ ಈ ಮೂವಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದು ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನನಗೆ. ಸೊ ಆ್ಯಂಡ್ ಲೋಹಿತ್ ಸರ್ ಪ್ರೊಡ್ಯೂಸರು, ಹೌದು ಪ್ರೊಡ್ಯೂಸರ್ ಅವರು, ಬಟ್ ಪ್ರೊಡ್ಯೂಸರ್ಗಿಂತ ಹಿ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಪ್ರೊಡ್ಯೂಸರ್ ಅಂತಲೇ ಕರೀತಾರೆ, ಬಟ್ ನನಗೆ ಒಬ್ಬ ತುಂಬ ಒಳ್ಳೆ ಮನುಷ್ಯ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಕಲಾವಿದ ಕ್ಯಾರವನ್ ಕೊಟ್ಟು ಕ್ಯಾರವನ್ಗೆ ಬಂದು ಎಲ್ಲ ಕರೆಕ್ಟಾಗಿದೆ ಅಂತ ಕೇಳ್ತಾರೆ. ಇಷ್ಟೊಂದು ಆಗಿರ್ಬೇಡಿ ಸರ್, ಕಷ್ಟ ಆಗುತ್ತೆ. ಅದು ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇಷ್ಟೊಂದು ಒಳ್ಳೆಯದಾಗಬೇಕು, ನಾವೇನು ಮಾಡಬೇಕು ಸರ್. ತುಂಬ ಥ್ಯಾಂಕ್ಸ್, ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ. ಎಸ್ಪೆಷಲಿ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಮಂಜು ಸರ್ ಈಗ ಡೈರೆಕ್ಟರ್ಗೆ ಒಂದು ಯೂಶಲಿ ಏನೋ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗೆ ಆ ಡೈರೆಕ್ಟರ್ ಸ್ಥಾನನೇ ಒಂದು ತುಂಬ ದೊಡ್ಡದು ಸ್ಥಾನ. ಅದು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಏನೋ ಒಂದು ಗತ್ತಿರುತ್ತೆ, ಒಂದು ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಒಂದು ಪೊಸಿಷನ್ಗೆ ಬಂದಾಗ, ಹೀರೋಗೆ ಒಂದು ಆ್ಯಟಿಟ್ಯೂಡ್ ಬಂದಾಗ, ಆ ಪೊಸಿಷನ್ಗೆ ಹೋದಾಗ ಆ ಪಾತ್ರಕ್ಕೆ, ಆ ಪೊಸಿಷನ್ಗೆ ಒಂದೊಂದು ಗತ್ತಿರುತ್ತೆ. ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲರನ್ನೂ ಒಂದೇ ಥರ ಮಾತಾಡಿಸ್ತಾರೆ. ಇದು ತುಂಬ ಇಷ್ಟ ಆಗುವಂಥ ಗುಣ. ಪ್ರತಿಯೊಂದು ಪಾತ್ರಧಾರಿಗಳನ್ನೂ ಒಂದೇ ಥರ. ಈಗ ನಾನು ಹೀರೋ ಮಾಡಿರ್ಬೋದು, ಅದು ಸೆಕೆಂಡ್ರಿ, ಬಟ್ ನಾನು ಈ ಪಿಕ್ಚರಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟು ಅವ್ರು ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು, ಇಡೀ ಸಿನಿಮಾ ಕತೆ ಹೇಳಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಹೇಳಿಕೊಟ್ಟು ಆ ಪಾತ್ರನ ಹೆಂಗೆ ಎಮೋಷನ್ಸ್ ಬರಬೇಕು ಅಂತ. ಅಫ್ಕೋರ್ಸ್ ಅವರ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದೆ ನಾನು. ಅಂದರೆ ಇಷ್ಟು ಒಳ್ಳೆ ಡೈರೆಕ್ಟರ್ ಹತ್ರ ನಾವು ಸಿಗಬೇಕಪ್ಪ ಅಂತ. ಆ್ಯಂಡ್ ಅದೇ ಆ ಕಬ್ಬು ಕರೆಕ್ಟಾಗಿ ಆ ಮಷಿನ್ಸ್ ಚೆನ್ನಾಗಿ ಹಿಂಡುತ್ತಲ್ಲ, ಅದು ಅಂಥವ್ರ ಹತ್ರ ಸಿಕ್ಕಿದ್ರೇ ಅದು ರಸ ಗೊತ್ತಾಗೋದು. ಸೊ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ಅಷ್ಟೇ. ಅಜಯ್ ಸರ್, ನಾವೇನು ಸೀನಿಯರಿಂದ ನಾವೇನು ಕಲಿಬೋದು, ಮೇನ್ ನನಗೆ ಅವರಲ್ಲಿ ಇಷ್ಟ ಆಗೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನನ್ನು ಫಾಲೋ ಮಾಡಿದ್ರೆ ಇನ್ನು ಮಿಕ್ಕಿದ್ದು, ಇನ್ನು ನೀವು ಬೇರೆ ಏನೇನೆಲ್ಲ ಮಾಡ್ತೀರಾ ಅದೆಲ್ಲ ಸೆಕೆಂಡ್ರಿನೇ. ಡಿಸಿಪ್ಲಿನು, ಡೆಡಿಕೇಶನು ಮತ್ತು ಟೈಮ್ ಸೆನ್ಸ್, ಶೂಟಿಂಗ್ ಹೋಗೋ ಟೈಮ್ ಸೆನ್ಸ್, ಪ್ರತಿಯೊಂದು ಚಿಕ್ಕದು ಒಂದಷ್ಟು ಇರುತ್ತೆ. ಇದೆಲ್ಲ ಅವ್ರನ್ನ ನೋಡಿ ಕಲಿತಿರ್ತೀನಿ. ಆ್ಯಂಡ್ ಶಮೀರ್ ಅವರ ಥ್ಯಾಂಕ್ಸ್. ಅವ್ರ ಕಣ್ಣು ಬಗ್ಗೆ ನೀವು ಮಾತಾಡಿದ್ರೆ ಬಿಗಿನಿಂಗಲ್ಲೇ, ತುಂಬ ಜನ ಅವ್ರ ಕಣ್ಣು ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಯಾಕಂದರೆ ಅಜಯ್ ಸರ್ ಕಣ್ಣು ತುಂಬ ಸ್ಪಾರ್ಕಲಿಂಗ್, ತುಂಬ ಶಾರ್ಪ್ ಇದೆ. ಆ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಲೈನ್ಸ್ ಹೋಗ್ತಿದ್ದೆ, ಹೆಂಗೆ ಇವರು ಇಷ್ಟು ಬೇಗ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ ಅದನ್ನು ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಡೈಲಾಗ್ ಇಲ್ಲ ಅಂದ್ರೂ ಈ ಥರನೂ ಹೇಳ್ಬೋದಾ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದು ಕೂಡ ಒನ್ ಆಫ್ ದ ರೀಸನ್ ಆ ಸಿನಿಮಾ ಒಪ್ಕೊಳ್ಳೋಕ್ಕೆ. ನಿಮ್ಮನ್ನು ಒಂದಷ್ಟು ಆ್ಯಕ್ಟಿಂಗ್ದು ಒಂದು ಟ್ರಿಕ್ಸ್ ಇರುತ್ತೆ ನಿಮ್ಮದೆಲ್ಲ, ಅದನ್ನೆಲ್ಲ ಕಲಿಬೇಕಾಗಿತ್ತು ನಾನು, ಅದೆಲ್ಲ ಕಳ್ತನ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಜನೀಶ್ ಸರ್, ಆ್ಯಂಡ್ ನೀವು ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಕೊಡ್ತೀರಾ. ನಂದು ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಆ್ಯಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಥ್ಯಾಂಕ್ ಯು. ರಘು ಸರ್ ನಾನು ಸುಮಾರು ಹಾಸನ್ ಹತ್ರ, ಅಂದರೆ ತುಂಬ ಜನ ಎಲ್ಲ ಗೊತ್ತಿರೋರು ಇದ್ದಾರೆ ಟೀಮಲ್ಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿಬಿಟ್ಟಿದ್ದೀನಿ. ಅವ್ರ ಬಗ್ಗೆ ಎಲ್ಲ ಚೂರು ಮೆನ್ಷನ್ ಮಾಡಲೇಬೇಕು ಹೇಳ್ತಿದ್ದೀನಿ. ನಾನು ರಘು ಸರ್ ಈಗ ರುಕ್ಮಿಣಿ ಹೊಸ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಈ ಸ್ಟೇಜ್ಗೆ ನನ್ನ ಮೂವಿ ಹೆಸರು ಒಂಚೂರು ಪ್ರಮೋಟ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟ್ ರುಕ್ಮಿಣಿ ಹೊಸ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ನಾನು ರಘು ಸರ್ ಮೇಜರ್ ಪಾತ್ರ ವಹಿಸಿದ್ದೀವಿ. ಅಪ್ಪನ ಪಾತ್ರ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ.
ತುಂಬ ಕೋಕಿನೆಸ್ ಇದೆ, ತುಂಬ ಅಂದರೆ ಅವರಿಂದನೂ ಅಷ್ಟೇ ಕಲಿತಾನೆ ಇರ್ತೀನಿ. ನಂಗೆ ಆ್ಯಕ್ಟಿಂಗ್ ಸ್ಕೂಲಾಗಲಿ ಬೇರೆ ಇನ್ಸ್ಟಿಟ್ಯೂಷನ್ ಯಾರು ಹೋಗಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಇಂಥವ್ರ ಹತ್ರ ಕೆಲಸ ಮಾಡಿ ಒಂದಷ್ಟು ಕಲಿತಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದರಲ್ಲಿ ನಮಗೆ ಡೈರೆಕ್ಟರು, ನಿರ್ಮಾಪಕರು, ಹೀರೋಯಿನ್ ಎಲ್ಲರೂ ಎಷ್ಟು ಇಂಪಾರ್ಟೆಂಟ್. ಹೀರೋಯಿನ್ ಬಗ್ಗೆ ನಿಮಗೆ ಎಲ್ಲರೂ ಎಷ್ಟು ಇಂಪಾರ್ಟೆಂಟು, ಕಾಸ್ಟ್ಯೂಮರು ಅಷ್ಟೇ ಇಂಪಾರ್ಟೆಂಟು. ಬಿಕಾಸ್ ಈ ಕಾಸ್ಟ್ಯೂಮರ್ಗೂ ಆ ಡಿಸೈನರ್ಗೂ ಕೂಡ ಫ್ಯಾನ್ಸ್ ಇದ್ದಾರೆ ಆಲ್ರೆಡಿ. ರಂಜಿತ್ ಅಂತ ವಿರಾಟ್ ಕೊಹ್ಲಿ ಅವರಿಗೆಲ್ಲ ಡಿಸೈನ್ ಮಾಡಿದ್ದಾರೆ. ಅವ್ರಿಗೆ ಡಿಸೈನ್ ಮಾಡಿದವ್ರು ನಮಗೂ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನು ನಮಗೆ ಒಂದು ಸರ್ಫೇಸಲ್ಲಿ ಗೊತ್ತಿರುತ್ತೆ, ಒಂದು ಲೇಯರಲ್ಲಿ. ಅದರ ಅಂತರಾಳಕ್ಕೆ ಹೋಗಿ ಈ ಸೀನಲ್ಲಿ ಏನಿರುತ್ತೆ, ಹುಡುಗಿ ಏನು ಮಾತಾಡ್ತಾರೆ, ಏನಾಗಿರುತ್ತೆ, ಏನು ನಡೀತಿರುತ್ತೆ, ಅವರಿಬ್ಬರಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ಒಂದು ಕಲರ್ ಕೋಡ್ ಕೊಟ್ಟಿರ್ತಾರೆ. ಅವರಿಬ್ಬರಲ್ಲಿ ಏನೋ ಒಂದು ಮನಸ್ತಾಪ ಇತ್ತು ಅಂದರೆ ಬೇರೆ ಕಲರ್ ಕೊಟ್ಟಿರ್ತಾರೆ. ಆ ಸೀನ್ ಹ್ಯಾಪಿ ಆಗಿದ್ರೆ ಒಂದು ಕಲರು, ಸ್ಯಾಡ್ ಆಗಿದ್ರೆ ಒಂದು ಕಲರು. ಇಬ್ಬರಲ್ಲಿ ಯಾವ ಕಲರ್ ಮ್ಯಾಚ್ ಮಾಡಬೇಕು ಅನ್ನೋದು ಎಷ್ಟು ಡೀಟೇಲಿಂಗ್ ಆಗಿ ಒಬ್ಬ ಡಿಸೈನರ್ ವರ್ಕ್ ಮಾಡ್ತಾರೆ ಅಂದರೆ ಗ್ರೇಟ್. ಅಂಥ ವರ್ಕರ್ ನಾನು ಲೈಫಲ್ಲೇ ನೋಡಿಲ್ಲ, ಅಷ್ಟು ಒಳ್ಳೆಯ ಡಿಸೈನರು. ಸೊ ರಂಜಿತ್ ಬಗ್ಗೆ ಈ ಮೂವಿ ರಿಲೀಸ್ ಆಗುವಷ್ಟರಲ್ಲಿ ಗೊತ್ತಾಗುತ್ತೆ, ರಿಲೀಸ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅಂತ ಒಳ್ಳೆ ವರ್ಕರ್ ಅಂತ. ಆ್ಯಂಡ್ ಮೀಶಾ ಎಲ್ಲರೂ ಬರೀ ಹೀರೋಯಿನ್ ಅನ್ನೋರು ಸುಭಾಕ ಅಂತಿದ್ರು. ಸರ್ ಪಾಪ ಯಾರು ಹೆಸರು ಹೇಳಿಲ್ಲ. ಮೀಶಾ ಕನ್ನಡದವರಲ್ಲ ಅಂದ ತಕ್ಷಣ ಯೂಶಲಿ ಹೆಂಗೆ ಮಾಡ್ತಾರೋ, ಭಾಷೆ ಅರ್ಥ ಮಾಡಲ್ಲ, ಇಮೋಷನ್ಸ್ ಹೇಳ್ಕೊಟ್ಟೋದನ್ನ ಕಲ್ತ್ಕೋತಾರ, ಹಾಗೆ ಕೊಡ್ತಾರ, ಅಥವಾ ಕೌಂಟರ್ ಡೈಲಾಗ್ ಇದ್ದಾಗ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲ ಗೊತ್ತಿರಲ್ಲ. ಬಟ್ ಭಾಷೆ ಆ್ಯಕ್ಚುಲಿ ಕನ್ನಡ ಭಾಷೆ ಗೊತ್ತಿದ್ದವ್ರಿಗೂ ಕೂಡ ಒಂದೊಂದ್ಸಲ ಡೌಟ್ ಬರ್ಬೋದು. ಇವ್ರಿಗೆ ಆ ಡೌಟೇ ಬಂದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಆ್ಯಂಡ್ ಅಜಯ್ ಸರ್ ಲೆವೆಲ್ಗೆ ಆ್ಯಕ್ಟ್ ಮಾಡಿದೆಯಲ್ಲ, ಅದು ಅಲ್ಲೇ ಗೆದ್ಬಿಟ್ಟಿದ್ದೀರಾ. ಆ್ಯಂಡ್ ಹೋಪ್ಫುಲಿ ಮಂಜು ಸರ್ ತುಂಬ ಖುಷಿಯಾಗಿರ್ತಾರೆ, ಹೀರೋಯಿನ್ ಪೇರ್ ತುಂಬ ವರ್ಕ್ ಆಗಿದೆ ಅಂತ. ಎನಿವೇಸ್ ಥ್ಯಾಂಕ್ ಯು, ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗ್ತದೆ. ಮೊದಲದಾಗಿ ಇಲ್ಲಿ ನೆರೆದಿದ್ದಂಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಹಿರಿಯರಿಗೂ, ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೋಗ್ತಿರೋ ಹಬ್ಬದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಸಿಕ್ಕಿದಂಗೆ ಇದೆ ಸರಳ ಸುಬ್ಬರಾವ್ ಆಲ್ಬಮ್. ಯಾಕಂದರೆ ನನ್ನ ಮನಸಾರೆ ಕೂತು ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸಲ್ಲಿ ಮಾಡಿದ್ದೀನಿ. ಸೊ ನಂಗೆ ತುಂಬ ಸಂತೋಷ ಇದೆ ಆ್ಯಕ್ಚುಲಿ ನನಗೆ. ಯಾಕಂದರೆ ಆ ಒಂದು ಟೈಮ್ ಪೀರಿಯಡ್ ಆದ್ದರಿಂದ ಸೊ ಎಲ್ಲೂ ನಮಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ. ಇದರಲ್ಲಿ ನಾವೊಂದು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಅವ್ರಿಗೂ, ಮತ್ತು ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿಯಿಂದ ಮಂಜಣ್ಣ ಅಂತ ಕರಿತೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾಯಿದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹಿಂಗಿತ್ತ ಅನ್ನೋದನ್ನ ತುಂಬ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು ನನಗೆ ಜ್ಞಾಪಕ ಇರೋ ಟೈಮ್ ಇಲ್ಲ, ಅದಕ್ಕೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ ಈ ಟಿ ವಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನ, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದಕ್ಕೆ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತು ಸಿನಿಮಾದಲ್ಲಿ ಪ್ರತಿ ಕಲಾವಿದರು ತುಂಬ ಚೆನ್ನಾಗಿ ಅವರ ನಟನೆಯನ್ನು ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ಬರು. ಆ್ಯಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ, ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ. ರೈಟ್ ಫ್ರಮ್ ದುನಿಯಾ ಎಷ್ಟೋ ಅವ್ರ ಸಿನಿಮಾ ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದರೆ ಆ ಪಾತ್ರ ಏನು ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗಲೂ ಬಂದಿದೆ ಸರ್ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ಒಂದು ಭಯ ಶುರುವಾಗುತ್ತೆ. ಅಂದರೆ ಆ ಒಂದು ಸನ್ನಿವೇಶ ಅದು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ನಮ್ಮ ಜನ. ಆ್ಯಂಡ್ ಅವರು ಅಜಯ್ ಸರ್ ಅವ್ರ ಕಣ್ ಬಗ್ಗೆ ಹೇಳಿದಂತ 100% ನಿಜ. ಅದು ಯಾಕಂದರೆ ಅಯ್ಯೋ ಅನ್ಸುತ್ತೆ ನಮಗೆ. ಅದೊಂಥರ ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದು ಕಡೆ ಫೀಲ್ ಮಾಡಿರೋ ಜಾಗ ಆಗಿರಲಿ, ನನಗೆ ಹೆಂಗೆ ಮಾಡಲಿ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ
ಬೇರೆ ಕಡೆ ನನಗೆ ಮ್ಯೂಸಿಕ್ನ ಅದನ್ನ ತೊಗೊಂಡು ಓಡೋಗ್ಬಾರ್ದು ಅಂತ, ಸೊ ಅದು ಕೇರ್ಫುಲ್ಲಾಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ ನೀವಾಗಲಿ ನಮ್ಮ ಸರಳ ಅವರಾಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತು ಅವ್ರು ಹೇಳ್ದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತದೆ. ಆ್ಯಂಡ್ ಲೋಹಿತ್, ನಿಮಗೆ ಒಳ್ಳೇದಾಗಲಿ. ತುಂಬ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬರೋದಕ್ಕೆ. ಮಂಜಣ್ಣ ನೀವು ಅಷ್ಟೇ, ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಯಾಕಂದರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರಿಗೆ ಈಗಿನ ಅಜನೀಶ್ ಗೊತ್ತಿಲ್ಲ, ಅವ್ರಿಗೆ ಆವಾಗಿನ ಅಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರಿಗೆ ಕೇರ್ ಮಾಡಲ್ಲ. ಜನ ನನಗೆ ಇದು ಬೇಕು ಅಂದರೆ ಬೇಕು ಅಷ್ಟೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬ ಕನಸು ಕಟ್ಕೊಂಡು ತುಂಬ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆನ್ನು ತಟ್ತೀರ ಅಂತ ನಂಬಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಇದೆ ಹೌದು ಸರ್, ಇದೆ. ಇನ್ನು ಎಲ್ಲ ಮೆಲೋಡಿ ಹಾಡುಗಳೇ ಸರ್, ನಮಗೆಲ್ಲ ಆ ಕಾಲನ ಜ್ಞಾಪಿಸುವಂಥ ಮೆಲೋಡಿ ಹಾಡುಗಳೇನೆ. ಸೊ ನೀವು ಫಸ್ಟ್ ಹಾಡಿಂದ ನೀವು ಶುರು ಮಾಡಿದ್ರೆ ಅರ್ಧ ಗಂಟೆ ಫುಲ್ ಎಲ್ಲ ಹಾಡುಗಳು ನಿಮ್ಗನ್ನ ಒಂದು ಟೈಮ್ ಝೋನಿಗೆ ಕರ್ಕೊಂಡು ಹೋಗುವಂಥ ಹಾಡುಗಳೇ ಈ ಸಿನಿಮಾದಲ್ಲಿ. ಸರಳ ಸುಬ್ಬರಾವ್ ಸರ್, 4 ಹಾಡಿದೆ, ಒಂದು ಬಿಟ್ ಸಾಂಗ್ ಇದೆ. ಅದರಲ್ಲಿ ಎಲ್ಲ ಮೆಲೋಡಿ ಆಗಿರೋಂಥ ಒಂದು ಸಾಂಗು. ಇದು ಒಂದು ಲವ್ ಸಾಂಗ್ ಇದೆ. ಇದು ನಮ್ಮ ಸಂಚಿತೆಗಳು. ಮತ್ತು ಕವಿರಾಜ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನನಗೆ ಎಸ್ಪೆಷಲಿ ಕಾಡಿನಲ್ಲಿ ಕಾಡುದಾರಿಯಲ್ಲಿ ಬೀಸುವ ತಂಗಾಡಿ ನೀನು, ಆ ಪರಿಕಲ್ಪನೆ ನಂಗೆ ತುಂಬ ಇಷ್ಟ ಆಯಿತು. ಕವಿರಾಜ್ ಅವ್ರಿಗೆ ಇಲ್ಲಿಂದನೇ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ನೈಸ್ ಲಿರಿಕ್ಸ್. ಮತ್ತು 2 ಹಾಡು ಸಂಚಿತ್ ಹೇಳಿದ್ದಾರೆ, ಇನ್ನೆರಡು ಹಾಡು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಎಲ್ಲ ನಮ್ಮವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಸೊ ಧನ್ಯವಾದಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೆಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಅಂದರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿಲಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಪ್ರೇಮ ಕಥೆ ಟೀಮನ್ನು ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟಿಂದ ಬರೋದಾದರೆ ಸರ್ ಆರಾಮಾಗಿರಿ, ನಾನು ಕತೆ ಬಗ್ಗೆ ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ ಹೇಳೋಕ್ಕೆ. ಅದು ಬಿಟ್ಟು ರೆಟ್ರೋ ಫೀಲ್ ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟು ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತು ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು ನಿಮ್ಮಿದ್ರು ಬಂದಿದ್ದು. ಮತ್ತು ಅಜಯ್ ರಾವ್ ಸರ್, ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬ ಕೃಪಾ. ಸೊ ನೀವು ಯುದ್ಧ ಕಣ್ಣತ್ರ ಕೊಟ್ಟಿದ್ದೀರಾ. ಮತ್ತು ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶ್ವಲಿ ನಾವು ಹುಡುಗರೆಲ್ಲ ಮಾತಾಡ್ದು ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ಮ ಕಣ್ಣು ಚೆನ್ನಾಗಿದೆ, ನಿಮ್ಮ ಕಣ್ಣು ಚೆನ್ನಾಗಿ. ಸೊ ನಿಮ್ಮಲ್ಲೇನೋ ಒಂದು ವಿಶೇಷ ಇದೆ. ಇದನ್ನು ಮೇಡಮ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತು ಶ್ರೀ ಸರ್ ಹೇಳಿದ್ರು ಅಜನೀಶ್ ಅವ್ರು ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಅಂತ. ಈ ಮೂವಿ ಮಾಡಿದ್ದಾರೆ ಅಂದರೆ ಈ ಮೂವಿನೂ ದೊಡ್ಡದೆ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಿಲೀಸ್ ಆಗಲಿ. ಮತ್ತು ರಂಗಣ ಒಪ್ಕೊಂಡಿದ್ರೆ ಅಂದರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತು ಸಿನಿಮಾಟೋಗ್ರಾಫರು ಸಿಂಪಲ್ ರಾಮದಾಶ್ವರಲ್ಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತು ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ಬರೇ ಬರ್ತಾಯಿದ್ರು. ಇವರೇನು ದೊಡ್ಡ ಬಿಲ್ಡಪ್ಪಲ್ಲಿ ಬರ್ತಿದ್ರು, ಇಬ್ಬರು ಒಂದೊಂದು ಲೈಟ್ ಎತ್ಕೊಂಡು ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತು ಕೈ ತುಂಬ ಕೊಡೋ ಪ್ರೊಡ್ಯೂಸರ್ಸು ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವು ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ಮ ಎಫರ್ಟ್ ನಾನು ನೋಡಿದ್ದೀನಿ. ಸೊ ನಿಮಗೆ ದೊಡ್ಡ ಸಕ್ಸಸ್ ಸಿಗಲಿ. ಮತ್ತು ಸಾಂಗ್ ರಿಲೀಸ್ ಮಾಡಿದ್ದಾರೆ ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನು ಕೇಳ್ತಾ ಇದ್ದೀನಿ ಅಂದರೆ ಇವ್ರದ್ರಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು. ನಾವು ಮಾತುಕತೆ ನಡೀತಾ ಇದೆ, ಅದಕ್ಕೆ ಹೇಳ್ದೆ ಕೊಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ಮದು ಭಾನುವಾರ ಕಿತ್ಕೊಂಡಿದ್ದೀವಿ ನಾವು ಇವತ್ತು. ನನಗೆ ಬರ್ತಿದ್ದಂಗೆನೇ ಜಗದೀಶ್ ಸರ್ ಮತ್ತು ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದರೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ, ನಿಮಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಕ್ಚುಲಿ ಮಾತಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಮಾತಾಡಬೇಕು ಅನ್ನೋ ಥರ ಅನಿಸ್ತಿದೆ. ಏನು ಮಾತಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ಮನೆ ಮನ್ಸಿಗೆ ಏನು ತೋಚುತ್ತೋ ಹೇಳ್ತಾ ಹೋಗ್ತೀನಿ.
ಓಕೆ, ಟೈಟಲ್ ಬಂದು ಸರಳ ಸುಬ್ಬಾರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡೋಕ್ಕಾಗಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನು ಯಾವತ್ತಾದರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿರೋದು ಒಂದು ಕತೆ, ನೀವು ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡೋಕ್ಕೆ, ಯಾಕಂದರೆ ರೆಟ್ರೋ ಸಬ್ಜೆಕ್ಟು, ಒಂದು ಸ್ವಲ್ಪ ಬಜೆಟ್ ಕೇಳುತ್ತೆ, ನಿಮ್ಗೆ ಓಕೆ ಅಂದರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತೊಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದು ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು. ಸರ್ ಅದು ಏನಾದರೂ ರಿಸ್ಕ್ ಆಗಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬಾರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ಹಂಗೆ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವು ಆಕ್ಚುಲಿ. ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡ್ತಕ್ಕೆ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡೋಕೆ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವೋ ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದೊಂದು ಕ್ಯಾರೆಕ್ಟರ್. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಆಕ್ಚುಲಿ. ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟು ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ. ಸೊ ಅಂತ ಟೈಮ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ್ತ ಸರ್ ಆಕ್ಚುಲಿ. ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ. ನಾನು ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ, ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗುತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ ಧೃತರಾಷ್ಟ್ರ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದು ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ಗೆ ಖುಷಿ ಕೊಟ್ಟಿದ್ದೆ ಅವ್ರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಬ್ಬಾರಾವ್ ಬರ್ತಿರ್ಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾ 2 ಹೀರೋಯಿನ್. ಒಂದು ಸರಳ ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡ್ಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡ್ಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರು ಇನ್ನೇನೋ ಕಳ್ಸೋದು ನಮ್ಗೆ, ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲ್ ಇವ್ರ ಅಂತ ಅನ್ಕೊಂಡು ಹುಡ್ಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್, ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ, ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್, ಇವ್ರು ಹಾಕ್ಬೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು. ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್, ನೋಡಿ ಇವಳು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದು ಹೆಂಗೋ ಒಂದು ಕೂತಿತ್ತು ತಲೆ ಒಳಗಡೆಗೆ. ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಈಗ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ.
ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ಲೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ, ಎರಡು ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸಿದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯವಳಲ್ಲ, ಪಂಜಾಬಿ. ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಅಲ್ಲಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಅವರು ಇವಾಗ ಹೆಂಗೆ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪುಗೊಳಿಸಿದ ಯಾರು ಅಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದ್ರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಂಡ್ಬಂದ್ಬಿಟ್ಟು ಗುರು ಇವ್ನ್ ಯಾರು ಗುರು, ನಮ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಸರ್ ಅಂತ ಅನ್ಕೊಂಡು ಕರೆಕ್ಟ್ ಗುರು 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಕಾಸ್ಟ್ಯೂಮ್ ರೆಡಿ ಮಾಡ್ಸೋದು. ಈ ಹುಡುಗಿನ ಕೈಲಿ ಹೆಂಗ್ ಮಾಡ್ಸೋದು, ದುಬೈಲ್ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕು, ಓಲೆ ಕಿವಿಗೆ ಹಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟಿ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪ್ಕೊಳ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಅವಳಿಗೆ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್ ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಅವಳಿಗೆ ಆ ಸೀರೆ ಡೀಟೇಲಿಂಗ್ ಇದ್ ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ಮ ಭಾವನ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡಿದಂತ ನಾನ್ ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಭಾವನ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಬರಾವ್ ಆಗಿದ್ದೆ ಆಕ್ಚುಲಿ. ಆಮೇಲೆ ಆಕ್ಚುಲಿ ಅಜಯ್ ಸರ್ ಸ್ಟಾಫ್ ಸೊ ಹೆಂಗೆ ಮ್ಯಾಚ್ ಮಾಡ್ತಿದ್ರು ಇಬ್ರು ಅಂತಂದ್ರೆ ಕರ್ಕೊಬಂದ್ ನಿಲ್ಸಿದ್ರೆ ಆಕ್ಚುಲಿ 71 ಇಸ್ವಿನಲ್ಲಿ ಇದೀವಪ್ಪ ನಾವು ಮಾತ್ರ ಇವಾಗ ಇದೀವಿ ಇಲ್ಲಿ 2000ರಲ್ಲಿ ಎಲ್ಲ ಇವ್ರು ಇದಾರೆ ಅನ್ನೋ ತರದ್ದು. ಹಾ ಸರ್ ಕ್ಯಾರೆಕ್ಟರ್ ನೇಮು ಸರಳ ಸುಬ್ಬರಾವ್. ಸರಳ ಈ ಸಿನಿಮಾದಲ್ಲಿ ಸರಳವಾಗಿರ್ತಾಳೆ ಸರ್, ಅದಕ್ಕೆ ಸರಳ ಅವಳು. ಸುಬ್ಬರಾವ್ ಎರಡು ವಿಶೇಷ ಅಂದ್ರೆ ಒಂದೇನಂತಂದ್ರೆ ನಂಗೆ ಶ್ರಾವಣಿ ಸುಬ್ರಹ್ಮಣ್ಯಂ ಸ್ಟ್ರೈಕ್ ಇತ್ತು, ಆ ಕಾರಣಕ್ಕೆ ಇದು. ಎರಡನೇದು ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್. ಸೊ ಇದು ಕತೆ. ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ. ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೇಳಕ್ ಹೊರಟೆ. ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ. ಈ ಕತೆ ನಾವ್ ಏನ್ ಕಟ್ಟಿದ್ವೋ ಆಕ್ಚುಲಿ ಇಬ್ರು ಹೀರೋಯಿನ್ ಅಲ್ಲಿ ಮಿಶಾ ಒಬ್ರದ್ದು ಹೇಳಿದೆ, ಇನ್ನೊಂದು ಇದು ಈ ಕತೆ ಏನಿದೆಯೋ ಇದೇ ನಿಜವಾದ ಹೀರೋಯಿನ್ ಆಕ್ಚುಲಿ. ಮಿಶಾದ್ ಇನ್ನೊಂದು ಕ್ವಾಲಿಟಿ ಹೇಳ್ಬಿಡ್ತೀನಿ ಆಕ್ಚುಲಿ. ನಾವು ಡಬ್ಬಿಂಗ್ ತಗೊಂಡೋದ್ವಿ, ಇದೆಲ್ಲ ಮುಗಿಸ್ಬಿಟ್ಟು ಡಬ್ಬಿಂಗ್ ತಗೊಂಡಾದ್ಮೇಲೆ ರೇಣು ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಹೊರಟ್ವಿ. ಸುರೇಶ್ ಸರ್ ಆಕ್ಚುಲಿ ಎಷ್ಟು ಮುಳುಗೋದ್ರು ಇದು ನೋಡ್ತಾ ಅಂತ ಅಂದ್ರೆ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ರು. ಸರ್ ಒಂದ್ ಅರ್ಧ ಗಂಟೆ ಬರ್ಬೋದಾ ಸರ್ ಅಂದ್ರು. ನಾನು ಈ ಅಪ್ಪಂಗೆ ಏನಾದ್ರು ಬೋರ್ಗೀರ್ ಹೊಡೆದ್ಬಿಡ್ತಾ ಹೆಂಗೆ ಗುರು ಅಂತ ಅನ್ಕೊಂಡ್ರೆ ಹೋದ್ರು. ಅರ್ಧ ಗಂಟೆ ಮುಗಿಸ್ಕೊಂಡ್ರು ಬಂದ್ರು. ಯಾಕೆ ಸರ್ ಅಂದೆ. ಸರ್ ಸಿನಿಮಾ ನೋಡ್ತಾ ನನ್ನ ಹೆಂಡತಿ ನೆನಪಾಗ್ಬಿಡ್ಲಿ ಸರ್, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದೆ ಸರ್ ಅಂತ.
ಇದು ಸತ್ಯವಾಗಿ ನಡೆದಿದ್ದು, ನೀವು ಅವ್ರು ಕೇಳಿ ಹೇಳ್ತಾರೆ. ಸೊ ಅವತ್ತು ನಾನು ಲೋಹಿತ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಅರ್ಧ ಗೆದ್ವಿ ಸರ್ ನಾವು ಸಿನಿಮಾ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇನ್ನೂ ರೀರೆಕಾರ್ಡಿಂಗ್ ಆಗಿಲ್ಲ, ಇನ್ನೂ ಫೈನಲ್ ಕಟ್ ಆಗಿಲ್ಲ. ಸೊ ಈ ಸಿನಿಮಾ ಒಬ್ರಿಗೆ ಕಾಡ್ತಿದೆ, ತಮ್ಮ ಹೆಂಡತಿ ನೋಡ್ಕೊ ಬರ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಅಂತಂದ್ರೆ ಅರ್ಧ ಗೆದ್ವಿ ಅನ್ನೋ ಥರದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಸಿನಿಮಾದಲ್ಲಿ 3 ಜನ ಡೆಬ್ಯೂ ಮಾಡಿದ್ರು. ಒಂದು ಪ್ರದೀಪ್ ಪದ್ಮಕುಮಾರ್, ಇನ್ನೊಂದು ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ, ಮತ್ತೆ ರಂಜಿತ್ ಅವರು ಸಿನಿಮಾಗೆ. ಸೊ ಒಂದು ಸಲ ಈಗ ಆಕ್ಚುಲಿ ನಮ್ಮ ಅಜ್ಜನ ಹೇಳ್ತಾ ಇದ್ರು, ಶಿಷ್ಯರಿಂದ ನಾವಿಬ್ರು ಒಟ್ಟಿಗೆ ಬಂದ್ವಿ ಅಂತ ಅಂದ್ಬಿಟ್ಟು. ನೀವು ಅಜಿನೀಶ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಯಾಕಂದ್ರೆ ಇವತ್ತು ಅಜಿನೀಶ್ ಅಂತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಜಿನೀಶ್ ಹೆಸರು ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಹೋಗುತ್ತೆ ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾನು ಇವಾಗ ಅದನ್ನೇ ಹೇಳ್ತಾ ಇರೋ, ಅವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅಂತ. ಕಿತ್ತಾಡದೆ ನಾನು ರೆಸ್ಪೆಕ್ಟ್ ಕೊಟ್ರೆ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದಕ್ಕೆ ಕಿತ್ತಾಡ್ಕೊಂಡಿರೋಣ ಆರಾಮಾಗಿ, ಅಟ್ಲೀಸ್ಟ್ ಅವಾಗ ಹೆಂಗಿದ್ವಿ ಹಂಗೆ ಇದ್ವಿ ಅನ್ನೋ ಥರದ್ದು. ಸೊ ಆ ಕಾರಣಕ್ಕೆ ಸೊ ಪ್ರದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್. ಲೈಕ್ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಈ ಇಂಡಸ್ಟ್ರಿಯಿಂದ ಬೇರೆ ಎಲ್ಲಾ ಇಂಡಸ್ಟ್ರಿಗೆ ಹೋಗೋ ಅರ್ಹತೆ ಪ್ರದೀಪ್ ಪದ್ಮಕುಮಾರ್ಗೆ. ಎಂತ ಅಪ್ರತಿಮ ವರ್ಕ್ ಅಂತಂದ್ರೆ ಅವ್ರಿಗೆ ಒಂದೊಂದು ಕಾನ್ಶಿಯಸ್ನೆಸ್. ಯಾಕಂದ್ರೆ ಮೊದಲನೇ ಸಿನಿಮಾನೇ ನಾವು ಅವ್ರಿಗೆ ಒಂದು ರೆಟ್ರೋ ಸಬ್ಜೆಕ್ಟ್ ಕೊಟ್ವಿ ಆಕ್ಚುಲಿ. ಅದನ್ನ ಎಷ್ಟು ಚೆನ್ನಾಗಿ ನಮ್ಗೆ ತೋರಿಸಿದ್ರು ಅಂತಂದ್ರೆ, ನೀವು ಯಾವ ಫ್ರೇಮ್ ಇಟ್ರು ಲಡ್ಡು ನೆನ. ಎಕ್ಸ್ಟ್ರಾಡಿನರಿ ವರ್ಕ್ ಪ್ರದೀಪ್, ಸಿಕ್ಕಾಪಟ್ಟೆ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.